ಎಸ್ ಈಗ 10 ಮಾರ್ಕ್ಸಿನ ನಾವು ಕಂಪ್ಲೀಟ್ ಮಾಡಿದ್ವಿ ಗೈಸ್, ಮೆಡಿಸಿನಲ್ ಕೆಮಿಸ್ಟ್ರಿ 2 ಹೌದಿಲ್ಲ. ನೀವೆಲ್ಲ ಪ್ರೂಫ್ ಇದ್ದೀರಿ 10 ಮಾರ್ಕ್ಸಿನ ಕಂಪ್ಲೀಟ್ ಮಾಡಿದ್ದಾರೆ ಸರ್ ಅವರು. ಈಗ 15th ನವಂಬರ್ ಅಂದರೆ 2022 ಅದೇ ಕಂಟಿನ್ಯೂ ಪಾರ್ಟು 5 ಮಾರ್ಕ್ಸ್ ಕ್ವಶನ್. ಡಿಸ್ಕಸ್ ದ ಕೆಮಿಸ್ಟ್ರಿ ಆಫ್ ದ ಓರಲ್ ಕಾಂಟ್ರಸೆಪ್ಟಿವ್ ಏಜೆಂಟ್ಸ್. ಗೈಸ್, ಓರಲ್ ಕಾಂಟ್ರಸೆಪ್ಟಿವ್ ಏಜೆಂಟ್ಸ್ ಆಲ್ರೆಡಿ ಡಿಸ್ಕಸ್ ಆಗಿದೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ. ಇದು ನಿಮಗೆ ನಾನು ಎಲ್ಲಿ ಮಾಡಿದ್ದೇನೆಂದರೆ ಇದು ನವಂಬರ್ 2023ದಲ್ಲಿ ಇದು ಡಿಸ್ಕಸ್ ಆಗಿದೆ. ಆಮೇಲೆ ಕಡೆ ಇದೇ ಕ್ವಶನು ಒಂದ್ಸಲ ರಿಪೀಟ್ ಆಗಿತ್ತು ಎಲ್ಲಿಯಪ್ಪ ಅಂದರೆ ಮೇ 2023ದಲ್ಲಿ ರಿಪೀಟ್ ಆಗಿತ್ತು. ಸೇಮ್ ಕ್ವಶನು ನವಂಬರ್ 2022ದಲ್ಲಿನೂ ರಿಪೀಟ್ ಆಗಿದೆ ಓರಲ್ ಕಾಂಟ್ರಸೆಪ್ಟಿವ್ ಏಜೆಂಟ್. ಅದಕ್ಕೆ ಆ ವಿಡಿಯೋ ಹೋಗಿ ನೋಡಲೇಬೇಕ್ರಿ ನೀವು. ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಲಸ ಆಗಂಗಿಲ್ಲ. ಫಸ್ಟ್ ಹೋಗಿ ಆ ವಿಡಿಯೋ ನೋಡಿ. ಕ್ಲಿಯರ್. ನೆಕ್ಸ್ಟ್, ರೈಟ್ ದ SAR ಆಫ್ ಲೂಪ್ ಡಯೂರಿಟಿಕ್ಸ್. ಈಗ ಲೂಪ್ ಡಯೂರಿಟಿಕ್ಸ್ ಅಂದರೆ ನಿಮಗೆ ಗೊತ್ತೈತ್ರಿ, ಯಾಕಂದರೆ ಡಯೂರಿಟಿಕ್ಸ್ದು ನಾವು ಕ್ವಶನ್ ಸಾಲ್ವ್ ಮಾಡಿದ್ದೀವಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ. ಈಗ ಲೂಪ್ ಡಯೂರಿಟಿಕ್ಸಲ್ಲಿ ಯಾವುದಪ್ಪ ಇಂಪಾರ್ಟೆಂಟ್ ಅಂದರೆ ಲೂಪ್ ಡಯೂರಿಟಿಕ್ಸ್ SAR ಇಂಪಾರ್ಟೆಂಟು. SARದಲ್ಲಿ ಏನು ನೀವು ಬರೀಬೇಕು ಅದು ನೋಡೋಣ ಗೈಸ್. SAR ಆಫ್ ಲೂಪ್ ಡಯೂರಿಟಿಕ್ಸ್. ದ ಡಯೂರಿಟಿಕ್ ದಟ್ ಬಿಲಾಂಗ್ ಟು ದಿಸ್ ಕ್ಲಾಸ್ ಆರ್ ಎಕ್ಸ್ಟ್ರೀಮ್ಲಿ ಡೈವರ್ಸ್ ಕೆಮಿಕಲ್ ಸ್ಟ್ರಕ್ಚರ್. ಅಂದರೆ ಹೌದಿಲ್ಲ ನೋಡಿರಿ, ಮೇನ್ ಯಾವ್ಯಾವಪ್ಪ ಡಯೂರಿಟಿಕ್ಸು. ಡಯೂರಿಟಿಕ್ಸ್ ಅಂದರೆ ಏನು? ದೇ ವಿಲ್ ಇನ್ಕ್ರೀಸ್ ದ ಲೆವೆಲ್ ಆಫ್ ಯೂರಿನ್ ಹೊರಗಡೆ ಹೋಗೋದು ಜಾಸ್ತಿ ಮಾಡ್ತಾರೆ. ಡೈಯೂರಿಸಿಸ್ ಅಂದರೆ ದೇ ವಿಲ್ ಇನ್ಕ್ರೀಸ್ ದ ಪಾಸಿಂಗ್ ಆಫ್ ಯೂರಿನ್. ಫಿರೋಸಮೈಡ್, ದೆನ್ ಬ್ಯೂಮಿಟನೈಡ್, ಇವೆಲ್ಲ ಎಕ್ಸಾಂಪಲ್ಸು. ದೆನ್ ಲೂಪ್ ಡಯೂರಿಟಿಕ್ಸ್ ಮೇನ್ ಇಂಪಾರ್ಟೆಂಟ್ ಹಿಸ್ಟ್ರಿ ನೋಡೋಣ ಇದ್ರದ್ದು. ದೇ ಆ್ಯಕ್ಟ್ ಬೈ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಏನಪ್ಪ? ದೇ ಆ್ಯಕ್ಟ್ ಬೈ ಅಂದರೆ ಈ ಲೂಪ್ ಡಯೂರಿಟಿಕ್ಸ್ ಹೆಂಗೆ ಆ್ಯಕ್ಷನ್ ಮಾಡ್ತಾವೆ? ಇನ್ಹಿಬಿಷನ್ ಆಫ್ ದ ಸೋಡಿಯಂ, ಪೊಟ್ಯಾಷಿಯಮ್ ಆ್ಯಂಡ್ ಕ್ಲೋರಿನ್. ಇದರಲ್ಲೇನು ನೋಡ್ರಿ ಆಟ ಇರೋದು ನಿಮ್ದು. ಎಲ್ಲಿ ಆಟ ಇರೋದಂದರೆ ಸೋಡಿಯಮ್ದಲ್ಲಿ ಆಟ ಐತಿ, ಪೊಟ್ಯಾಷಿಯಮ್ದಲ್ಲಿ ಆಟ ಐತಿ, ಕ್ಲೋರಿನ್ದಲ್ಲಿ ಆಟ ಐತಿ. ಈ ಸೋಡಿಯಂ, ಪೊಟ್ಯಾಷಿಯಮ್, ಕ್ಲೋರಿನ್ ಏನಾದರೂ ಇನ್ಹಿಬಿಟ್ ಅಂದರೆ ರೀ ಅಬ್ಸಾರ್ಪ್ಷನ್ ಫ್ರಮ್ ದ ಅಸೆಂಡಿಂಗ್ ಲೂಪ್. ಓಕೆ, ದಿ ಆ್ಯಕ್ಟ್ ಬೈ ಇನ್ಹಿಬಿಷನ್ ಆಫ್ ದ ಸೋಡಿಯಂ, ಪೊಟ್ಯಾಷಿಯಮ್ ಆ್ಯಂಡ್ ಕ್ಲೋರಿನ್ ರೀ ಅಬ್ಸಾರ್ಪ್ಷನ್. ಈಗ ಇದು ಹೆನ್ಲೀಸ್ ಲೂಪ್ ಏನಪ್ಪ? ಈ ಹೆನ್ಲೀಸ್ ಲೂಪ್ದಿಂತ ನಾವೇನಾದರೂ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು ಮತ್ತು ಕ್ಲೋರಿನ್ ಇವೇನಾದರೂ ರೀ ಅಬ್ಸಾರ್ಬ್ ಮಾಡಿಲ್ಲ ಅಂದರೆ ಏನಾಗ್ತೈತಿ? ಆಟೋಮೆಟಿಕ್ಲಿ ಸೋಡಿಯಂ, ಪೊಟ್ಯಾಷಿಯಮ್ ಆ್ಯಂಡ್ ಕ್ಲೋರಿನ್ ಯೂರೇಟರ್ ಮೂಲಕ ಹೊರಗೆ ಹೋಗ್ಬಿಡ್ತೈತಿ. ಹೊರಗೆ ಹೋದರೆ ಡಯೂರಿಸಿಸ್, ಇನ್ಕ್ರೀಸ್ ಇನ್ ದ ಯೂರಿನ್ ಕಾನ್ಸಂಟ್ರೇಷನ್. ನಮ್ಮ ಬಾಡಿ ಒಳಗಡೆ ಏನಾಗ್ತೈತೆ ಅವಾಗೆ ಒಂಥರ ಬ್ಲ್ಯಾಡರ್ ಎಕ್ದಮ್ ಖಾಲಿ ಆಗಿಬಿಡ್ತೈತಿ. ಯಾಕಂದರೆ ಸೋಡಿಯಮ್ ಹೊರಗೆ ಹೋಗ್ತೈತಿ, ಕ್ಯಾಲ್ಶಿಯಮ್ ಹೊರಗೆ ಹೋಗ್ಬಿಡ್ತೈತಿ, ಕ್ಲೋರಿನು ಹೊರಗೆ ಹೋಗ್ತೈತಿ, ಪೊಟ್ಯಾಷಿಯಮ್ ಹೊರಗೆ ಹೋಗ್ತೈತಿ. ಹೌದಾ? ದೆನ್ ದೇ ಆಲ್ಸೋ ಟೆನ್ ಟು ರೆಡ್ಯೂಸ್ ದ ರಿನಲ್ ಕ್ಯಾಲ್ಶಿಯಮ್ ರೀಅಬ್ಸಾರ್ಪ್ಷನ್. ರಿನಲ್ ಕ್ಯಾಲ್ಶಿಯಮ್ ರೀಅಬ್ಸಾರ್ಪ್ಷನ್ ರಿಡ್ಯೂಸ್ ಮಾಡ್ತಾವೆ. ಹೌದಾ? ಹೌದಿಲ್ರಿ? ಥಸ್ ದೇ ಆರ್ ಯೂಸ್ ಇನ್ ಟ್ರೀಟ್ಮೆಂಟ್ ಆಫ್ ಹೈಪರ್ ಕ್ಯಾಲ್ಸಿಮಿಯಾ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಜಾಸ್ತಿ ಕ್ಯಾಲ್ಸಿಯಂ ಲೆವೆಲ್ ಇದ್ರೆ ಬಾಡಿ ಒಳಗಡೆ ಅದಕ್ಕೆ ಹೊರಗಡೆ ತೆಗಿಬೇಕಲ್ಲ, ಅವಾಗೆ ವಿ ಆರ್ ಗಿವಿಂಗ್ ಲೂಪ್ ಡಯೂರಿಟಿಕ್ಸ್. ಲೂಪ್ ಡಯೂರಿಟಿಕ್ಸ್ ಕೊಟ್ಟರೆ ಕ್ಯಾಲ್ಶಿಯಂ ಬಾಡಿ ಒಳಗಡೆಯಿಂದ ಹೊರಗಡೆ ಹೋಗಿಬಿಡ್ತೈತಿ. ಹೈ ಎಫಿಷಿಯನ್ಸಿ ಡಯೂರಿಟಿಕ್ಸು. ನೆಕ್ಸ್ಟ್ ಬರೋಣ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ನೋಡಿರಿ, ಸಿಂಪಲ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಐತಿ. ಇದೇನು ಅವಶ್ಯಕತೆ ಇಲ್ಲ ನಿಮಗೆ ಬರೆಯೋದು, ಇಷ್ಟೇ ನೆನಪಿಡ್ಕರಿ ಸಾಕು. ದೇ ಇನ್ಹಿಬಿಟ್ ಅಂದರೆ ಯಾರು? ದೇ ಅಂದರೆ ಯಾರು ಬೇರೆಯವರಲ್ಲ, ಲೂಪ್ ಡಯೂರಿಟಿಕ್ಸು. ಲೂಪ್ ಡಯೂರಿಟಿಕ್ಸ್ inhibit the sodium potassium chlorine co-transport system located on the luminal membrane of the cells of the thick ascending loop. ಅಂದರೆ ಸೋಡಿಯಂ, ಪೊಟ್ಯಾಷಿಯಮ್, ಕ್ಲೋರಿನ್ ಇನ್ಹಿಬಿಟ್ ಮಾಡ್ತೈತಿ. ಅಂದರೆ ಒಳಗಡೆ ಬರೋದು ಇನ್ಹಿಬಿಟು, ಹೊರಗಡೆ ಕಳಿಸ್ತೈತಿ. ದೆ ಇನ್ಹಿಬಿಟ್ ದ ರೀಅಬ್ಸಾರ್ಪ್ಷನ್. ಈಗ ಓದಿದ್ವಿ ಅಲ್ಲ, ಅದೇ ಅಡ್ವರ್ಸ್ ಎಫೆಕ್ಟ್ ಅಂದರೆ ಇದ್ರದ್ದು ಲೂಪ್ ಡಯೂರಿಟಿಕ್ಸಿಂದು ಹೈಪೋಕ್ಯಾಲಮಿಕ್ ಅಲ್ಕಲೋಸಿಸ್ ಆಗ್ಬೋದು, ಫ್ಲೂಯಿಡ್ ಎಲೆಕ್ಟ್ರೋಲೈಟ್ ಲಾಸ್ ಆಗ್ಬೋದು, ರಿಡಕ್ಷನ್ ಇನ್ ದ ಪ್ಲಾಸ್ಮಾ ವಾಲ್ಯೂಮ್, ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಸಚ್ ಆಸ್ ಯೂರ್ಟಿಕಾರಿಯಾ, ಫೀವರ್ ಆ್ಯಂಡ್ ಇಂಟೆಸ್ಟಿನಲ್ ನೆಫ್ರೈಟಿಸ್ ಆಗ್ಬೋದು. ಇದು ಎಲ್ಲ ಚಾನ್ಸಸ್ ಇದೆ, ಇದ್ರದ್ದು ಸೈಡ್ ಎಫೆಕ್ಟ್ಸು. ದೆನ್ ಎಕ್ಸಾಂಪಲ್ ನೋಡೋಣ. ಈಗ ಡೈರೆಕ್ಟ್ SARಗೆ ಬರೋಣ. ನೋಡಿರಿ, ಇದು ಫಸ್ಟ್ ಸ್ಟ್ರಕ್ಚರ್ ಯಾವುದಿದು? ಇದು ಸ್ಟ್ರಕ್ಚರು, ದಿಸ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಫಾರ್ ದ ಲೂಪ್ ಡಯೂರಿಟಿಕ್ಸ್. ದ ಸಬ್ಸ್ಟಿಟ್ಯೂಯೆಂಟ್ ಅಟ್ ದ ಫಸ್ಟ್ ಪೊಸಿಷನ್ ಮಸ್ಟ್ ಬಿ ಅಸಿಡಿಕ್. ಇವ್ರೇನು ಹೇಳ್ತಾರೆ ಸಾಹೇಬರು ಅಂದರೆ, ಇದೇನು ಸಬ್ಸ್ಟಿಟ್ಯೂಯೆಂಟ್ ಇದೆಯಲ್ಲ COH ಫಸ್ಟ್ ಪೊಸಿಷನ್, ಇದು ಅಸಿಡಿಕ್ ಇರಬೇಕ್ರಿ. ಇದು ಅಸಿಡಿಕ್ ಇರಲೇಬೇಕು. ದ ಕಾರ್ಬಾಕ್ಸಿಲ್ ಗ್ರೂಪ್ ಪ್ರೊವೈಡ್ಸ್ ಆಪ್ಟಿಮಲ್ ಡಯೂರಿಟಿಕ್ ಆಕ್ಟಿವಿಟಿ, ಬಟ್ ಅದರ್ ಗ್ರೂಪ್ಸ್ ಆ್ಯಸ್ ಅ ಟೆಟ್ರಾಝೋಲ್ ಮೇ ಹ್ಯಾವ್ ರೆಸ್ಪೆಕ್ಟಿಬಲ್ ಡಯೂರಿಟಿಕ್ ಆಕ್ಟಿವಿಟಿ. ಇವ್ರೇನು ಹೇಳ್ತಾರೆ? ನೋಡೋಣ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದ್ದರೆ ಮಾತ್ರ ಆ್ಯಕ್ಟಿವಿಟಿ ಆಗೋದು, ಇಲ್ಲಕ್ರೆ ಆ್ಯಕ್ಟಿವಿಟಿ ಆಗಂಗಿಲ್ಲ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟಲ್ಲಿ ಸಲ್ಫೋನಮೈಲ್ ಗ್ರೂಪ್ ಇನ್ ದ 5th ಪೊಸಿಷನ್. ನೋಡಿರಿ, ಇದು 5th ಪೊಸಿಷನ್ ಸಲ್ಫೋನಮೈಲ್ ಗ್ರೂಪು. ಅದು ಎಸೆನ್ಷಿಯಲ್ಲು ಫಾರ್ ಹೈ ಸೀಲಿಂಗ್ ಡಯೂರಿಟಿಕ್ ಆ್ಯಕ್ಟಿವಿಟಿ ಚೆನ್ನಾಗಿ ಆಗಬೇಕಂದ್ರೆ 5th ಪೊಸಿಷನ್ನಲ್ಲಿ ಸಲ್ಫೋನೈಲ್ ಗ್ರೂಪ್ ಇರಬೇಕು ಅಂತ ಹೇಳ್ತಾರೆ. ಥರ್ಡ್ ಪಾಯಿಂಟ್ ಏನು ಹೇಳ್ತಾರೆ? ದ ಆ್ಯಕ್ಟಿವೇಟಿಂಗ್ ಗ್ರೂಪ್ X ಇದೆ, ಇಲ್ಲ ನೋಡ್ರಿ. ಇನ್ ದ ಪೊಸಿಷನ್ 4 ಕ್ಯಾನ್ ಬಿ ಕ್ಲೋರಿನ್, CF3, ಫಿನಾಕ್ಸಿ, ಅಲ್ಕಾಕ್ಸಿ, ಅನಿಲಿನೋ,
ಬೆನ್ಸಾಯಿಲ್ ಗ್ರೂಪ್ ಇದು ಇದ್ದರೆ ಆಕ್ಟಿವೇಟ್ ಆಗ್ತದೆ ಕಂಪೌಂಡು ಅಂತ ಹೇಳ್ತಾರೆ. ನೆಕ್ಸ್ಟ್ 4th ಪಾಯಿಂಟ್, ಸಬ್ಸ್ಟಿಟ್ಯೂಯೆಂಟ್ಸ್ ದ್ಯಾಟ್ ಕ್ಯಾನ್ ಬಿ ಟಾಲರೇಟೆಡ್ ಆನ್ ದ 2 ಅಮೈನೋ ಗ್ರೂಪ್ ಸೀರೀಸ್ ಆರ್ ಓನ್ಲಿ ಫ್ಯುರ್ಫಿರಾಲ್, ಬೆನ್ಸಾಯಿಲ್ ಇದೆ 2 ಅಮೈನೋ ಗ್ರೂಪ್. ಇಲ್ಲೇನಾಯ್ತಲ್ಲ 2 ಅಮೈನೋ ಗ್ರೂಪು, ಇಲ್ಲಿ ಫ್ಯುರ್ಫಿರಾಲ್ ಇರಬೇಕು ಅಥವಾ ಬೆನ್ಸಾಯಿಲ್ ಇರಬೇಕು, ಅವಾಗ ಮಾತ್ರ ಆ್ಯಕ್ಟಿವಿಟಿ ತೋರಿಸ್ತೈತಿ. ಈಗ ನಮ್ದು ಇದು ಐತೆ ನೋಡಿರಿ, ಯಾವುದಪ್ಪ ಇದು ನೋಡಿರಿ, ಫ್ಯೂರಾನ್ ಸ್ಟ್ರಕ್ಚರ್, ಇದು ಫ್ಯುರ್ಫಿರಾಲ್ ಸ್ಟ್ರಕ್ಚರ್. ಈ ಫ್ಯುರ್ಫಿರಾಲ್ ಸ್ಟ್ರಕ್ಚರ್ ಫ್ಯೂರೋಸೆಮೈಡ್, ಅದಕ್ಕೆ ಆ್ಯಕ್ಟಿವಿಟಿ ತೋರಿಸ್ತೈತಿ. ಲಾಸ್ಟ್ ಪಾಯಿಂಟ್, ಸಬ್ಸ್ಟಿಟ್ಯೂಯೆಂಟ್ ಆನ್ ದ 3 ಅಮೈನೋ ಗ್ರೂಪ್ ಸೀರೀಸ್ ಕ್ಯಾನ್ ಬಿ ವೈಡ್ಲಿ ವಿತೌಟ್ ಎಫೆಕ್ಟಿಂಗ್ ಆಪ್ಟಿಮಲ್ ಡಯಾಯೂರಿಟಿಕ್ ಆ್ಯಕ್ಟಿವಿಟಿ. ಓಕೆ, ಮೇನ್ ಇಂಪಾರ್ಟೆಂಟ್ 4 ಪಾಯಿಂಟ್ ನೆನಪಿಟ್ಕೊಂಡ್ರೆ ಸಾಕು, ನಿಮಗೆ ಈಸಿ ಆಗಿಬಿಡ್ತೈತಿ. ಕ್ಲಿಯರ್? ಇಷ್ಟು 4 ಪಾಯಿಂಟ್ ನೆನಪಿಟ್ಕೊಂಡ್ರೆ ಆರಾಮಾಗಿನೂ ಬರಿಬೋದು ಎಕ್ಸಾಮಿನೇಷನ್ದಲ್ಲಿ. ಗೊತ್ತಾಯ್ತಾ? ಇದು SAR ಡಯಾಯೂರಿಟಿಕ್ಸ್ ಎಂದು ಲೂಪ್ ಡಯಾಯೂರಿಟಿಕ್ಸ್ ಕೊಟ್ಟರೆ ಇದೇ ಬರೀರಿ, ಬರೀ ಫ್ಯೂರೋಸೆಮೈಡಿನ್ ಬರೀ ಅಂದರೆ ಇದೇ ಬರೀರಿ, ಯಾವ್ದಾರು ಕೂಡ ಡಯಾಯೂರಿಟಿಕ್ಸು ಇದೇ ಬರಬೇಕು ನೀವು. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈಗ ನೆಕ್ಸ್ಟ್ ಯಾವುದಪ್ಪ 4th ಕ್ವೆಶನ್,